ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಅಥವಾ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಫೈರ್ ಸಂಸ್ಥೆ ತನಿಖೆಯನ್ನು ಮಾಡಬೇಕು ಅಂತ ಸಿಎಂ ಅವರಿಗೆ ಮನವಿಯನ್ನು ಕೂಡ ಮಾಡಿದೆ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಟ ಚೇತನ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಶ್ವೇತಾ. ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಆರೋಪ ಕೇಳಿ ಬರ್ತಿದೆ. ಈ ಬಗ್ಗೆ ಮೊದಲು ಹೋರಾಟ ಮಾಡಿದವರೇ ನೀವು. ಆ್ಯಕ್ಚುಲಿ ಈ ಮೊದಲು ಈ ರೀತಿ ಆಗ್ತಿರ್ಲಿಲ್ವಾ? ಪ್ರಕರಣಗಳು ನಿಮ್ಮ ಕಿವಿಗೆ ಬಿದ್ದಿರಲಿಲ್ವಾ? ಯಾಕೆ ಈಗಲೇ ಈ ಹೋರಾಟವನ್ನು ಶುರು ಮಾಡಿದ್ರಿ ಅಂತ? ಮೊದಲನೇದಾಗಿ ಈ ಒಂದು ಲೈಂಗಿಕ ಕಿರುಕುಳ ಮತ್ತು ಏನು ದೊಡ್ಡ ಮಟ್ಟಕ್ಕೆ ಒಂದು ಅಸಮಾನತೆಯ ವ್ಯವಸ್ಥೆ ಚಿತ್ರರಂಗದಲ್ಲಿ ರಚನಾತ್ಮಕವಾಗಿ ಅದು ಎಷ್ಟೋ ತಲೆಮಾರುಗಳಿಂದ ಅದು ಒಂದು ಇದೆ. ಅದು ಒಂದು ವಾಸ್ತವತೆ. ಈ ವಾಸ್ತವತೆ ಅಂದಾಗ ನಮಗೆ ಭಾಳ ವರ್ಷಗಳಿಂದ ಎಷ್ಟೋ ಸಮಸ್ಯೆಗಳ ಜೊತೆ ಮಹಿಳೆಯರು ಅದನ್ನು ಎದುರಿಸಬೇಕಾಗಿರೋ ಜೊತೆ ಲೈಂಗಿಕ ಕಿರುಕುಳನೂ ಒಂದು ಸತ್ಯ, ಅದೊಂದು ಕಹಿ ಸತ್ಯ. ಅದು ಒಂದು ಯಾರೂ ಮಾತಾಡದೇ ಇದ್ರೂ ಈ ಸಿನಿಮಾ ರಂಗಕ್ಕೆ ಎಲ್ಲರಿಗೂ ಅದು ಸತ್ಯ ಇದೆ ಅಂತ ಒಪ್ಕೊಂಡು ಅದನ್ನು ಕೆಲವರು ಅದನ್ನು ಗಟ್ಟಿಯಾಗಿ ಅದನ್ನು ಮುಂದುವರಿಸೋರು, ಆ ಒಂದು ಪುರುಷ ಪ್ರಧಾನ ಮನಸ್ಥಿತಿ, ಅನೈತಿಕ ಮನಸ್ಥಿತಿಗಳು ಇವೆಲ್ಲ ಒಂದು ಅದರಲ್ಲಿ ಬೆನಿಫಿಟ್ ತೊಗೊಳ್ಳೋರು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ. ಆದರೆ ಆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬೆನಿಫಿಟ್ ತೊಗೊಳ್ಳೋ ಪುರುಷರಿಗೆ ಬೆಂಬಲಿಸೋರು ಮಹಿಳೆಯರು ಇದ್ದಾರೆ. ಸೊ ಇದು ಒಂದು ನಮಗೇನು ಅನಿಸ್ತು ಅಂದರೆ, ನಾವು ಈ ವಿಚಾರಗಳನ್ನ ಯಾವುದೋ ಒಂದು ಸಮಸ್ಯೆ ಇತ್ತು ಶ್ವೇತವ್ರೆ, ಆ ಸಮಸ್ಯೆಗಳನ್ನ ನಾವು ಡಿನೈ ಮಾಡಿದ್ರೆ, ನಾನು 2013-14 ಈ ವಿಚಾರ ಗೊತ್ತಾದಾಗ 15 ಎಷ್ಟೋ ದೊಡ್ಡ ಹೆಸರುವಾಸಿ ಸಿನಿಮಾ ರಂಗದಲ್ಲಿರೋ ವ್ಯಕ್ತಿಗಳ ಹತ್ರ ಮಾತಾಡಿ ಇದನ್ನು ನಾವು ಸರಿಪಡಿಸ್ಬೇಕು ಅಂತ ಮಾತಾಡಿದಾಗ ಅವರೆಲ್ಲ ಏನು ಹೇಳಿದ್ರು, ಅದು ನಮ್ಮ ಚಿತ್ರರಂಗದಲ್ಲಿ ಇಲ್ಲ ಅಂತ ಹೇಳೋರು. ಅವರಿಗೆ ಅದು ಇದೆ ಅಂತ ಗೊತ್ತಿದೆ, ಆದರೆ ಅದಿದೆ ಅಂತ ಗುರ್ತಿಸಿದ್ರೆ ನೀವೇನಾದ್ರು ಮಾಡಬೇಕು. ನೀವು ಅದು ಗುರ್ತಿಸ್ಲಿಲ್ಲ ಅಂದರೆ, ಅದು ಇಲ್ಲವೇ ಇಲ್ಲ ಅಂದರೆ ಏನು ಮಾಡೋ ಪ್ರಶ್ನೆ ಬರಲ್ಲ. ನೀವು ಅದನ್ನು ಅದು ಇಲ್ಲ ಅಂತ ಮುಚ್ಚಾಕ್ಬಿಡ್ಬೋದು. ಸೊ ಇವರು ಇಲ್ಲ ಅಂದ್ಬಿಟ್ಟು ನಮಗೆ ಅದೇನಾಗುತ್ತೆ ಅಂದರೆ, ನೀವು ಇಲ್ಲ ಅಂದರೂ ಕೂಡ ಅದರ ರೀತಿಯಾದ ಎಷ್ಟೋ ರೀತಿ ಅದು ಇನ್ನೂ ಬೆಳೀತಾ ಇರುತ್ತೆ. ಅದು ಎಷ್ಟೋ ಮಹಿಳೆಯರ ಮೇಲೆ ಅವರ ಮಾನಸಿಕವಾಗಿ, ಸೈಕಲಾಜಿಕಲಾಗಿ, ದೈಹಿಕವಾಗಿ ಅವರು ಭಾಳ ನೊಂದ್ಕೊಂಡು ಅವರಲ್ಲಿ ಭಾಳ ವರ್ಷ ಈ ಒಂದು ನೋವಿನಲ್ಲಿ ಬದುಕ್ತಾ ಇರ್ತಾರೆ. ಸೊ ನಾವೇನು ಶುರು ಮಾಡಿದ್ವಿ ಅಂದರೆ, ಸಮಾನ ಮನಸ್ಕರು ಸೇರಿ ನಾನು ನೋಡ್ತಾ ಇದ್ದೆ ಶ್ವೇತವ್ರೆ, ಚಿತ್ರರಂಗದಲ್ಲಿ 10 ವರ್ಷ 2007-2017 ಇದ್ದಾಗ ಯಾವಾಗ ಒಂದು ಮಹಿಳೆ ಏನಾದರೂ ನನಗೆ ಅನ್ಯಾಯ ಆಗಿದೆ ಅಂತ ನಿಂತ್ಕೊಂಡಾಗ ಏನಾಗೋದು ಅಂದರೆ, ಇಡೀ ಚಿತ್ರರಂಗದ ದೊಡ್ಡ ಸ್ಥಾಪಿತ ಹಿತಾಸಕ್ತಿಗಳು, ದೊಡ್ಡ ಹಳೆಯ ಕಾಲದ ಗಂಡಸರು, ಪ್ರಭಾವಿ ಶಕ್ತಿಗಳು, ಬೇರೆ ದುಡ್ಡಿರೋ ಶಕ್ತಿಗಳು, ಈ ದೊಡ್ಡ ಸ್ಥಾನದಲ್ಲಿ ಕೂತಿರೋರೆಲ್ಲರೂ ಈ ಮಹಿಳೆಯರ ಮೇಲೆ ಒಂಟಿ ಮಹಿಳೆ ಮೇಲೆ ದಾಳಿ ಶುರು ಮಾಡ್ಕೊಂಬಿಡೋರು. ನಿನ್ನಿಂದನೇ ತಪ್ಪು, ನೀನು ಆ ಮಾನಹಾನಿ ಮಾಡಿ ನೀನು ಸರಿ ಇಲ್ಲ, ನೀನು ಈ ಎಲ್ಲೆಲ್ಲಿಂದನೋ ಬರ್ತೀಯ, ನೀನು ಏನೇನೋ ಸುಳ್ಳು ಹೇಳ್ತೀಯ, ಹಾಗೆ ಅಂತ ಒಂದು ಈ ಇಡೀ ವ್ಯವಸ್ಥೆ ಅವ್ರ ಮೇಲೆ ಕಂಪ್ಲೀಟಾಗಿ ಅವ್ರನ್ನ ವಿಕ್ಟಮ್ ಶೇಮ್ ಮಾಡೋರು. ಸೊ ನನಗೆ ಅದಕ್ಕೆ ಗೊತ್ತಾಯಿತು, ನಾವು ಏನಾದರೂ ಸರಿಪಡಿಸ್ಬೇಕು ಅಂದರೆ ಒಂದು ಒಗ್ಗಟ್ಟಾಗಿ ಒಂದು ಸ್ಟ್ರಾಂಗ್ ಧ್ವನಿಯಾಗಿ ನಾವೆಲ್ಲ ಯಾರ್ಯಾರ ನ್ಯಾಯದ ಬಗ್ಗೆ, ಲಿಂಗ ಸಮಾನತೆ ಮತ್ತು ಎಲ್ಲ ಅನ್ಯಾಯದ ವಿರುದ್ಧ ಯಾರು ಇದೀವೋ ನಾವೆಲ್ಲ ಗಟ್ಟಿಯಾಗಿ ನಿಂತ್ಕೋಬೇಕು ಚಿತ್ರರಂಗದ ಒಳಿತಿಗಾಗಿ ಅಂತ. ಸೊ 2017 ಜಾನ್ವರಿನಲ್ಲಿ ನಾವೇನು ಶುರು ಮಾಡಿದ್ವಿ, ಮಾರ್ಚ್ನಲ್ಲಿ ರಿಜಿಸ್ಟರ್ ಆಯಿತು ಫೈರ್ ಅಂತ, ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿಯಿಂದ ಶುರು ಮಾಡಿ ಮೂಲ ಉದ್ದೇಶ ಅದರದ್ದು 3 Ws: ವಿಮೆನ್, ರೈಟರ್ಸ್ ಆ್ಯಂಡ್ ವರ್ಕರ್ಸ್. ಈ ವಿಮೆನ್, ರೈಟರ್ಸ್ ಆ್ಯಂಡ್ ವರ್ಕರ್ಸ್ಗೆ ಇವಾಗ ಆರ್ಟಿಸ್ಟ್ಗೆ ಕಲಾವಿದರ ಸಂಘ ಇದೆ, ಡೈರೆಕ್ಟರ್ಸ್ ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ಸ್ಗೆ ಅವ್ರದ್ದಾದೇ ಇದೆ, ಫಿಲ್ಮ್ ಚೇಂಬರು ಒಂದು, ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್, ಪ್ರೊಡ್ಯೂಸರ್ಗೆಲ್ಲ ಬೇರೆದೆಲ್ಲ ಇದೆ. ಒಕ್ಕೂಟ ಆರ್ಥಿಕತೆಗೋಸ್ಕರ ಕಾರ್ಮಿಕರಿಗಿದೆ. ಬಟ್ ಯಾವ ಒಂದು ಸಂಸ್ಥೆಯೂ ಕೂಡ ಫಿಲ್ಮ್ನಲ್ಲಿ ಈ ಥರ ಈ ಒಂದು ಧ್ವನಿ ಇದ್ದರೂ ಕೂಡ ಧ್ವನಿ ಕೇಳದೇ ಇರೋ ಗುಂಪುಗಳಿಗೆ ಯಾವುದೂ ಕೂಡ ಇಲ್ಲ ಅಂತ ಗೊತ್ತಾದಾಗ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಶುರು ಮಾಡಿ ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಒಂದು ಆಂತರಿಕ ದೂರು ಸಮಿತಿ ಮಹಿಳೆಯರಿಗೆ ಶುರು ಮಾಡಿಕೊಂಡು ಅದನ್ನು ದೂರುಗಳು ತೊಗೊಂಡು ದೇಶದಲ್ಲೇ ಮೊದಲನೇ ಚಿತ್ರರಂಗ ನಾವು ಅದನ್ನು ಶುರು ಮಾಡಿದ್ವಿ. ಮತ್ತು 2018 ದೊಡ್ಡದಾಗಿ ಮೀಟು ಅನ್ನೋದು ಒಂದು ಸಂಚಲನ ಆಗಿ ಒಂದು ವಿದ್ಯಮಾನ ಆದಾಗ, ಯಾವಾಗ ಒಂದು ದಿಟ್ಟವಾದ ಗಟ್ಟಿ ಧ್ವನಿಗಳು, ಅಹಿಂಸವಾದದ ಯೋಧರ ಮಹಿಳೆ ನಿಂತು ಹೋರಾಟ ಮಾಡಿದಾಗ ನಾವು ಕೂಡ ಅವ್ರಿಗೆ ನೈತಿಕವಾದ ಬೆಂಬಲ, ಕಾನೂನು ಬೆಂಬಲ ಕೊಟ್ವಿ. ಮತ್ತು ನಮಗೆ ಆ ಸಂದರ್ಭದಲ್ಲಿರೋ ಇಡೀ ದಾಳಿ ಇವತ್ತಿಗೆ ಹೋಗ್ತಾ ಜನರಿಗೆ ಜಾಗೃತಿ ಆಗಿ, ಎಷ್ಟೋ ಒಂದು ರೀತಿ ಗಂಡಸರಿಗೆ ಯಾವ ನಡವಳಿಕೆ ಸರಿ ಇದೆ ಅಂತ ಜಾಗೃತಿಯಾಗಿ, ಮಹಿಳೆಯರಿಗೆ ಅವರ ಕಾನೂನಾತ್ಮಕ ಹಕ್ಕುಗಳ ಗೊತ್ತಾಗಿ. ಒಂದು ಅರ್ಥ ಮಾಡ್ಕೊಳ್ತವ್ರೆ, ಈ ವ್ಯವಸ್ಥೆಯೇ ಮಹಿಳಾ ವಿರೋಧಿ ವ್ಯವಸ್ಥೆ.
ಈ ಮಹಿಳಾ ವಿರೋಧಿ ಪುರುಷ ಪ್ರಧಾನದ ವ್ಯವಸ್ಥೆಯಲ್ಲಿ ಮಹಿಳಾ ಮತ್ತು ಟ್ರಾನ್ಸ್ಜೆಂಡರ್ ವಿರೋಧಿ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಗೆ ಯಾವುದೋ ಒಂದು ಭೀಕರವಾದ ಹೀನಾಯವಾದ ಗ್ಯಾಂಗ್ ರೇಪು ಅಥವಾ ಯಾವುದೋ ಒಂದು ರೇಪ್ ಆ್ಯಂಡ್ ಮರ್ಡರ್ ಆದಾಗ ಯಾರು ಬೇಕಾದ್ರೂ ಮಾತಾಡ್ತಾರೆ ಅದ್ರ ಬಗ್ಗೆ, ಅದು ತಪ್ಪು ಅಂತ ಎಲ್ಲರಿಗೂ ಗೊತ್ತಿದೆ ಅದು ತಪ್ಪು ಅಂತ. ಆದರೆ ಈ ಥರ ದಿನನಿತ್ಯ ಅನುಭವಿಸೋ ಕಿರುಕುಳಗಳನ್ನ ನಾವು ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ, ನಾವು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ. ಇದೇ ಒಂದು ಸತ್ಯ ಅನ್ನೋ ಒಂದಿದೆ, ಇದನ್ನು ಒಪ್ಕೋಬೇಕು ಅಂತ ಒಂದು ಮನಸ್ಥಿತಿ ಬಂದುಬಿಟ್ಟಿದೆ. ಸೊ ಅದನ್ನು ನಾವು ಪ್ರಶ್ನೆ ಮಾಡೋ ಮನಸ್ಥಿತಿ ಬಂದು ಅದನ್ನು ನಾವು ಕಾನೂನಾತ್ಮಕ ಹೊತ್ಕೊಂಡು ಯಾವಾಗ ಕೇರಳದಲ್ಲಿ ಸರ್ಕಾರನೇ ಸ್ಯಾಂಕ್ಷನ್ ಮಾಡ್ತೋ ಈ ಹೇಮಾ ಕಮಿಟಿ ರಿಪೋರ್ಟು, ನಾವು ಕರ್ನಾಟಕದಲ್ಲಿ ನಮಗೂ ಸರ್ಕಾರದ ಬೆಂಬಲ ಏನು, ಕೇರಳದಲ್ಲಿ ಒಳ್ಳೆ ಚಿತ್ರರಂಗನೂ ಇದೆ, ಒಳ್ಳೆ ಸಿನಿಮಾ ಇದೆ, ಒಳ್ಳೆ ಬರಹಗಾರರು ಬರೀತಾರೆ, ಒಳ್ಳೆ ಕಾಂಟೆಂಟ್ ಗೆಲ್ಲತ್ತೆ, ಮತ್ತು ಅವ್ರ ಸರ್ಕಾರನೂ ಅವ್ರಿಗೆ ಅನ್ಯಾಯನ ಖಂಡಿಸೋ ಸರ್ಕಾರ ಎಲ್ಲ ಅವ್ರಿಗೆ ಒಳ್ಳೇದಿರಬೇಕಾದಾಗ ನಮಗೂ ಬೇಕು ಒಳ್ಳೆ ಬೆಂಬಲ ಸೂಚಿಸೋ ನಮ್ಮ ಅನ್ಯಾಯ ಆಗಿರೋ ಸರ್ಕಾರ ಬೇಕು, ನಮಗೂ ಒಂದು ಸಿನಿಮಾ ರಂಗದ ಒಳ್ಳೆ ಕಂಟೆಂಟು ಕಥೆಗಳು ಬೇಕು ಅಂತೆಲ್ಲ ಹೇಳಿದಾಗ ನಾವು ಇವಾಗ ಅದನ್ನು ನಾವು ಫೈರ್ ಸಂಸ್ಥೆ ಹೋಗಿ ಮುಖ್ಯಮಂತ್ರಿಗೆ ನಾವು 153 ಜನ ಯಾರ್ಯಾರು ಸಮಾನ ಮನಸ್ಕರು ಲಿಂಗ ಸಮಾನತೆಗೋಸ್ಕರ ನ್ಯಾಯ ಘನತೆಗೋಸ್ಕರ ನಿಂತಿರೋ ನಾವೆಲ್ಲ ಜೊತೆಗೆ ಸೇರಿ ಅದನ್ನು ಗಟ್ಟಿಯಾಗಿ ನಾವು ಮುಂದುವರಿಸ್ತಾ ಇದ್ದೀವಿ. ನೀವು ನಿನ್ನೆ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾದ್ರಿ, ಅವ್ರು ಏನು ಹೇಳಿದ್ರು ಸರ್? ನಾವು ಒಂದು ನಿಯೋಗ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಭೇಟಿ ಮಾಡಿದ್ವಿ ನಿನ್ನೆ. ನಾವೆಲ್ಲ ಒಂದು 6 ಜನ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಈ ಫೌಂಡಿಂಗ್ ಮೆಂಬರ್ಸು ಮತ್ತು ಮುಂಚೆಯಿಂದನೂ ಫೈಟ್ ಮಾಡಿದ್ರು ನಾವೆಲ್ಲ ಜೊತೆಗಿದ್ವಿ. ನಾವೆಲ್ಲ ಹೋದಾಗ ವಿಜಯಮ್ಮ, ಶ್ರುತಿ ಹರಿಹರನ್, ನೀತು ಶೆಟ್ಟಿ, ಅಶ್ವಿನಿ ಅಭಿಲೇಶ್ ಮತ್ತು ಜಯಲಕ್ಷ್ಮಿ ಪಾಟೀಲ್ ಮತ್ತು ನಾನು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ 1 ನಿಮಿಷ ಟೈಮ್ ಕೊಟ್ಟರು. ಅವರು ಬೇರೆ ಬ್ಯುಸಿ ಇದ್ದರು, ಬಟ್ ನಮ್ಗೆ ಟೈಮ್ ಕೊಟ್ಟರು. ಅವರೇನು ಹೇಳಿದ್ರು, ನಾವು ಇದನ್ನು ಹೇಳಿದ್ರೆ ನಮಗೊಂದು ಹೇಮಾ ಕಮಿಟಿ ರಿಪೋರ್ಟ್ ನಮ್ಮ ಕನ್ನಡಕ್ಕೂ ಒಂದು ಬೇಕು ಅಂತ ನಾವು ಹೇಳಿದ್ವಿ. ಅವರೇನು ಹೇಳಿದ್ರು ಅಂದರೆ ಅಲ್ಲಿ ದೂರಿತ್ತು ಅದಕ್ಕೆ ಮಾಡಿದ್ರು ಅಂತ ಹೇಳಿದ್ರು. ನಾವೇನು ಹೇಳಿದ್ವಿ ಅಂದರೆ ನಮ್ಮಲ್ಲೂ ಭಾಳ ದೂರುಗಳಿದೆ, ನಮ್ಮಲ್ಲೂ ಭಾಳ ಜನ ದೂರು ಕೊಡೋರು ಇದ್ದಾರೆ, ನಾವು ಅದನ್ನು ನೀವು ಮಾಡಿ ಅಂತ. ಅವರಿಲ್ಲ ನನಗೆ ಟೈಮ್ ಇಲ್ಲ ಇವಾಗ, ನಾನು ಒಂದು ದೀರ್ಘವಾಗಿ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೋಗ್ತಾ ಅವ್ರು ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ನಿಜವಾಗ್ಲೂ ಲೈಂಗಿಕ ಕಿರುಕುಳ ಇದೆಯಾ ಚಿತ್ರರಂಗದಲ್ಲಿ ಅಂತ ಕೇಳಿದ್ರು. ನಾವೆಲ್ಲ ಖಂಡಿತ ಇದೆ ಅಂತ ಹೇಳಿದ್ವಿ. ನಮಗೆ ಮುಖ್ಯಮಂತ್ರಿಯವರು ಆ ಪ್ರಶ್ನೆ ಕೇಳಿದಾಗ ನಮಗೆ ನೀವು ಕೇಳಿರೋದು ಈ ವಿಚಾರದ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂದರೆ ಖಂಡಿತ ನಾವು ಮಾಹಿತಿ ಕೊಡ್ತೀವಿ. ಆದರೆ ಎಷ್ಟು ಸರಿ ಈ ವ್ಯವಸ್ಥೆ ಏನಾಗುತ್ತೆ ಅಂದರೆ ಒಂದು ಜಾಣ ಕುರುಡಿರುತ್ತೆ. ಇವಾಗ ಅದಿದೆ ಅಂತ ಗುರುತಿಸಿದ್ರೆ ಏನಾದ್ರು ಮಾಡಬೇಕು, ಅದಿದೆ ಅಂತ ಗುರುತಿಸಿಲ್ಲ ಅಂತ ನಾನು ಹೇಳಿದ್ನಲ್ಲ, ಆವಾಗ ಏನೋ ಒಂದು ಸ್ವಲ್ಪ ನಡ್ಕೊಂಡು ಹೋಗೋ ಒಂದು ವ್ಯವಸ್ಥೆ ಇದೆ. ಸೊ ನಾವು ಖಂಡಿತ ಮುಂದೇನು ಕೂಡ ಮಾಹಿತಿ ಕೊಡ್ತೀವಿ. ಅವರು ಆಮೇಲೆ ನಮಗೆ ಏನಾಗಿದೆ ಅಂದರೆ, ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವತ್ತು ಪೇಪರ್ನಲ್ಲಿ ಬಂದಿದೆ, ಏನು ಮಾತಾಡಿದ್ದಾರೆ, ನಾವು ಯಾರಾದರೂ ಕ್ಯಾಸ್ಟಿಂಗ್ ಕೌಚ್ ಅನ್ನೋದು ಅದು ಮಹಿಳೆಯರಿಗೆ, ಒಂದು ಸಿನಿಮಾ ನಟಿಯರಿಗೆ ಆಗೋ ಒಂದು ಅನ್ಯಾಯ. ಬಟ್ ಯಾವುದೇ ಒಂದು ಇಡೀ ಚಿತ್ರರಂಗದಲ್ಲಿ ಈ ಲೈಂಗಿಕ ಕಿರುಕುಳ ಎಲ್ಲ ಮಹಿಳೆಯರಿಗೂ ಆಗುತ್ತೆ, ಟೆಕ್ನಿಷಿಯನ್ಸ್ಗೂ ಆಗುತ್ತೆ, ನಿರ್ದೇಶಕರಿಗೂ ಆಗುತ್ತೆ, ವರ್ಕರ್ಸ್ಗೂ ಆಗುತ್ತೆ, ಬೇರೆ ಬೇರೆ ರೀತಿಗೆ ಅದು ವ್ಯವಸ್ಥಿತ ಕಾರಣಗಳಿಂದ ಅವೆಲ್ಲ ಇದೆ. ಸೊ ನಮಗೆ ಆ ಕ್ಯಾಸ್ಟಿಂಗ್ ಕೌಚ್ ಜೊತೆ ಲೈಂಗಿಕ ಕಿರು ಯಾರಿಗೇ ಆದ್ರೂ ಅವ್ರು ಹೇಳಿದ್ದಾರೆ ಕಠಿಣ ಕ್ರಮ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಇವತ್ತು ಪ್ರೆಸ್ ರಿಲೀಸ್ ಮಾಡಿದ್ದೀವಿ ಫಿಲ್ಮ್ ಇಂಡಸ್ಟ್ರಿ ಫೈರಿಂದ. ನಾವೇನು ಮಾಡಿದ್ವಿ ಅಂದರೆ, ನಮಗೆ ಈ ವಿಚಾರದಲ್ಲಿ ನಾವು ಬೆಂಬಲಿಸ್ತೀವಿ. ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಒಂದು ಮುಖ್ಯ ಹೆಜ್ಜೆ ತೊಗೊಂಡಿರೋದು ನಮಗೆ ಗೌರವ ಇದೆ. ಆದರೆ ನಮಗೆ ಇದನ್ನು ಹೆಂಗೆ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಇದನ್ನು ಸರ್ಕಾರದ ಮುಖಾಂತರ ಒಂದು ತಡೆ ಮಾಡೋಕ್ಕೆ, ಈ ಕ್ಯಾಸ್ಟಿಂಗ್ ಕೌಚ್ ಲೈಂಗಿಕ ಕಿರುಕುಳಕ್ಕೆ ಏನೇನು ಯೋಜನೆಗಳು ಬೇಕು ಅನ್ನೋದು ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಅವರು ಅದಕ್ಕೆ ಸಮಯ ಕೊಡ್ತಾರಂತ ನಮ್ಮ ನಂಬಿಕೆ ಇದೆ. ಇನ್ನು ಸ್ವಲ್ಪ ಕೆಲವು ದಿನದಿಂದ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಅದು ಬೇಕು, ಬರೀ ಮಾತಾಗಬಾರ್ದು, ಕೆಲಸನೂ ಆಗಬೇಕು. ಮತ್ತು ಎರಡನೇದಾಗಿ ನಮಗೆ ಬೇರೆ ಬೇರೆ ಪಕ್ಷದವರು ಕೂಡ ನಮ್ಗೆ ಬೆಂಬಲಿಸಿದ್ದಾರೆ. ಮಂಜುಳಾ ಸಿ ಅನ್ನೋ ಒಂದು BJPನವರು ಕೂಡ ನಮಗೇನು ಹೇಳಿದ್ದಾರೆ ಅಂದರೆ, ಅವರು ಈ ಒಂದು ಸಮಿತಿ ರೂಪಿಸಬೇಕು, ರಚನೆ ಮಾಡಬೇಕು ಕರ್ನಾಟಕ ಸರ್ಕಾರ ಅಂತ ನಮ್ಮ ಜೊತೆ ನಿಂತಿದ್ದಾರೆ. ಸೌಮ್ಯ ರೆಡ್ಡಿಯವರು ಕೂಡ ರಾಜ್ಯದಲ್ಲೂ ಆಗಬೇಕು, ಕೇಂದ್ರದಲ್ಲೂ ಆಗಬೇಕು ಇಂಥ ಸಮಿತಿ ಅಂತ ಅವರು ಬೆಂಬಲ ಸೂಚಿಸಿದ್ದಾರೆ. ಕಾಂಗ್ರೆಸ್ನವರು ನಮಗೆ ಖಂಡಿತ ಒಳ್ಳೆಯದು. ಈ ಮನಸ್ಥಿತಿಗಳು ಎಲ್ಲೇ ಇದ್ರೂ ಸಮಾನ ಮನಸ್ಕರು ಒಂದು ಸಮಾನತೆಗೋಸ್ಕರ ನಿಂತಿದ್ರು, ಅವರೆಲ್ಲ ಬೆಂಬಲಿಸ್ಲಿ. ನಾವು ಮುಂದೆ ಇದೇ ಥರ ಕೆಲಸಗಳು ಮುಂದುವರಿಸ್ತೀವಿ. ನಾವು ಈ ರೀತಿಯ ಹೋರಾಟ ಪ್ರಬಲವಾಗಬೇಕಂದ್ರೆ ಇವಾಗ ದೂರು ಕೊಟ್ಟವರು ಯಾರಾದರೂ ಇದ್ದಾರಾ ಅಲ್ಲ, ಅಥವಾ ಕೊಡೋಕೆ ಯಾರಾದರೂ ರೆಡಿ ಇದ್ದಾರಾ ಅಂತ? ನಮಗೆ ICC ಮಾಡಿದಾಗಿಂದ ಶ್ವೇತಾ ಅವರೇ, ನಮಗೆ ಅನೇಕ ದೂರುಗಳು ಬಂತು. ಬೇರೆ ಬೇರೆ ಕ್ಷೇತ್ರಗಳಿಂದ ದೂರುಗಳು ಬಂದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಮಹಿಳೆಯರು ದೂರು ಕೊಟ್ಟರು. ಮತ್ತು ನಮ್ಮ ಫೈರ್ನಲ್ಲಿ ಇರೋರು ಕೂಡ ಯಾರ್ಯಾರು ನಮಗೆ ಮಹಿಳೆಯರು ಮತ್ತು ಲಿಂಗ ಸಮಾನತೆಗೋಸ್ಕರ ನಿಂತಿರೋರು, ಇವರೆಲ್ಲ ಅವರವರು ಬಹಿರಂಗವಾಗಿ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅಹಿಂಸಾತ್ಮಕವಾದ ಹೋರಾಟಗಳು ಮಾಡ್ಕೊಂಡ್ಬಂದು, ಅವರು ಕೂಡ ಅನ್ಯಾಯ ನನಗಾಗಿದ್ದರೆ ನಾನು ಆ ಅನ್ಯಾಯ ನನಗಾಗಿದೆ, ಆದರೆ ನನಗೆ ಇನ್ಯಾವ ಬೇರೆಯವ್ರಿಗೂ ಅನ್ಯಾಯ ಆಗಬಾರ್ದು ಅಂತ ಒಂದು ಭಾಳ ಗಟ್ಟಿಯಾದ ನಿರ್ಧಾರ ಇರೋ ಒಂದು ಮಹಿಳೆಯರು ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಸೊ ನಾವು ದೂರುಗಳು ಬೇಕಾದಷ್ಟು ಇದ್ದಾವೆ, ನಮಗೆ ಎಲ್ಲ ಮಾಹಿತಿಗಳಿದೆ.
ನಮಗೆ ದೂರುಗಳು ಸಹ ಏನಾದರೂ ಬೇಕಿದ್ದರೆ ಮಾಹಿತಿ ಬಂದರೆ ಖಂಡಿತ ನಮಗೆ ಅನೇಕರು ಅದನ್ನು ಕೊಡೋಕ್ಕೆ ತಯಾರಿದ್ದಾರೆ. ನಾವು ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ. ಯಾರು ಬೇಕಾದರೂ ಅವರೇ ಇಷ್ಟ ಬಂದಂಗೆ ಅವ್ರಿಗೆ ಸರಿ ಅನಿಸುತ್ತೆ ಅವ್ರು ಬಂದು ಹೇಳಿ. ಯಾಕಂದರೆ ಮುಖ್ಯವಾಗಿ ಶ್ವೇತಾ ಅವರೇ, ಈ ಥರ ಅನುಭವ ಆಗಿರೋದು ಅವ್ರಿಗೆ ಮಾನಸಿಕವಾಗಿ ಎಷ್ಟು ಸೈಕಲಾಜಿಕಲಿ ಎಫೆಕ್ಟ್ ಆಗಿರುತ್ತೆ, ಭಾವನಾತ್ಮಕ ಎಮೋಷ್ನಲಿ ಎಫೆಕ್ಟ್ ಆಗಿರುತ್ತೆ. ಅದರ ಮೇಲೆ ನೀವು ಬಂದು ಫೈಟ್ ಮಾಡಿ ಮೀಡಿಯಾ ಮುಂದೆ ನಿಂತ್ಕೊಳ್ಳಿ, ದೂರು ಕೊಡಿ ಅಂತ ನಾವು ಯಾರೂ ಅಲ್ಲ ಹೇಳೋಕ್ಕೆ. ಯಾಕಂದರೆ ಅವ್ರಿಗೆ ಅನಿಸ್ಬೇಕು ನಾನು ಇದನ್ನು ನಿಂತ್ಕೊತೀನಿ, ಅವ್ರಿಗೆ ಸರಿ ಅನಿಸುತ್ತೆ ಅವ್ರು ಬರಲಿ. ಅಂಥವ್ರು ನನ್ನ ಕಣ್ಣಲ್ಲಿ ನನ್ನ ಅರ್ಥ ಮಾಡ್ಕೊಳ್ಳೋ ಥರ ನೋಡಿದ್ರೆ ಪ್ರತಿಯೊಂದು ಮಹಿಳೆ ಸಿನಿಮಾ ರಂಗದಲ್ಲಿ ಈ ಥರದ್ದು ಅನುಭವಿಸಿರ್ತಾರೆ. ಇವಾಗ ಪ್ರಶ್ನೆ ಏನಂದರೆ ಯಾರು ನಮ್ಮ ಜೊತೆ ನಿಂತ್ಕೊತಾರೆ ಅನ್ನೋದು ಒಂದು. ಎಷ್ಟೋ ಮಹಿಳೆಯರು ಕೂಡ ಈ ಪುರುಷ ಪ್ರಧಾನ ವ್ಯವಸ್ಥೆ ಆ ರೀತಿ ಪುರುಷರ ಥರ ನಮ್ಮ ವಿರುದ್ಧ ನಿಂತ್ಕೊಳ್ಳೋಕ್ಕೂ ಸಾಧ್ಯತೆ ಇರುತ್ತೆ. ಸೊ ಇದು ಮಹಿಳೆಯರು ಅಥವಾ ಮಹನೀಯರು, ಹೆಂಗಸರು ಗಂಡಸರ ನಡುವೆ ಸಂಘರ್ಷ ಅಲ್ಲ. ಇದು ಯಾರ್ಯಾರೋ ಒಂದು ಸಮಾನತೆ ಬಯಸೋ ಮನುಷ್ಯರು, ನ್ಯಾಯ ಬಯಸೋ, ಘನತೆ ಬಯಸೋ ಮನುಷ್ಯರು ನಾವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು ನಮ್ಮ ಸಂಘಟನೆ, ಬಟ್ ನಾವೆಲ್ಲ ಗಟ್ಟಿಯಾಗಿದ್ದೀವಿ. ಮತ್ತು ಯಾರ್ಯಾರು ಈ ಒಂದು ಪುರುಷ ಪ್ರಧಾನ ವ್ಯವಸ್ಥೆನ ಒಂದು ರೀತಿ ಸಹಿಸ್ಕೊಂಡು ಒಪ್ಕೊಂಡು ಅಥವಾ ತುಪ್ಪ ಸುರಿದು ಗಟ್ಟಿಗೊಂಡು ಅಥವಾ ಏನೇನೋ ಮಾಡ್ಕೊಂಡಿರೋ ಅವರು ಆ ಕಡೆ. ಸೊ ಇದು ಒಂದು ಸೈದ್ಧಾಂತಿಕ ಸಂಘರ್ಷ. ಸೊ ನಮ್ಗೆ ಏನೇನು ದೂರ ಬರಬೇಕು ಅದನ್ನು ನಾವು ಬೇಕಿದ್ದರೆ ನಾವು ಅದನ್ನು ಮಾಹಿತಿ ತರ್ತೀವಿ, ಅದನ್ನು ಹೊರಗೆ ತರ್ತೀವಿ ನಾವು. ಅಥವಾ ನಾವು ಹೊರಗೆ ತರೋದಕ್ಕಿಂತ ನಾವು ಮುಖ್ಯಮಂತ್ರಿ ಅಥವಾ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಥವಾ ಯಾವ ಒಂದು ದೊಡ್ಡ ದೊಡ್ಡ ರಾಜಕೀಯ ಶಕ್ತಿಗಳಿರುತ್ತೋ ಅವರೆಲ್ಲರಿಗೂ ನಾವು ಮಾಹಿತಿ ಕೊಡೋಕ್ಕೆ ತಯಾರಿದ್ದೀವಿ. ಮೀಟು ಹೋರಾಟ ಆಯ್ತಲ್ಲ, ದೇಶದಾದ್ಯಂತ ಹೋರಾಟ ಆಯಿತು. ಸ್ಯಾಂಡಲ್ವುಡ್ನಲ್ಲಿ ಮೊದಲ ಧ್ವನಿ ಎತ್ತಿದ್ರಲ್ಲಿ ಚೇತನ್ ಅವರು ಮೊದಲಾಗಿದ್ದರು. ಕೆಲವು ತಿಂಗಳ ಕಾಲ ಹೋರಾಟ ಆಯಿತು, ಎಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ರು. ಆದರೆ ಇದ್ದಕ್ಕಿದ್ದಾಗೆ ಚೇತನ್ ಅವರು ಸೈಲೆಂಟ್ ಆದ್ರಾ ಅಂತ. ನಾವು 2017ರಲ್ಲಿ ಶ್ವೇತಾ ಅವರೇ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ WCC ನಮ್ದಾದ್ಮೇಲೆ ಶುರುವಾಗಿತ್ತು. ಫೈರ್ ಅನ್ನೋದು ನಾವು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಒಂದು ICC ಶುರು ಮಾಡಿ ಈ ವಿಚಾರಗಳನ್ನ ಗಟ್ಟಿಯಾಗಿ ತಡ ಹಾಕಬೇಕು, ಕಡಿವಾಣ ಮಾಡಬೇಕು ಅಂತ ಶುರು ಮಾಡಿದ್ವಿ. 2019ರಲ್ಲಿ ಮೀಟುವಲ್ಲ ಆದಮೇಲೆ ನಾವೆಲ್ಲರೂ ಒಂದು ಲಿಂಗ ಸಮಾನತೆ ಮತ್ತು ಘನತೆ ಇರೋ ಚಿತ್ರರಂಗಗಳು ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲ ಚೆನ್ನೈನಲ್ಲಿ ಬೇರೆ ಬೇರೆ ಚಿತ್ರರಂಗದಲ್ಲಿ ನಾವೆಲ್ಲ ಭೇಟಿ ಮಾಡ್ತೀವಿ. ಅವಾಗೇನಾಯಿತು ಅಂದರೆ ನಮಗೆ ತಮಿಳ್ ಚಿತ್ರರಂಗದಿಂದ ಬಂದಿದ್ದರು, ತೆಲುಗುವಿಂದ ಬಂದಿದ್ದರು, ಮಲಯಾಳಮಿಂದ WCC ಬಂದಿತ್ತು, ಕನ್ನಡದಿಂದ ನಾವು ಫೈರೆಲ್ಲ ಹೋಗಿ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ವಿ. ನಮಗೇನೆಂದರೆ ಶ್ವೇತಾ ಅವರೇ, ಎಲ್ಲದೂ ಕೂಡ ಪ್ರಚಾರಕ್ಕೆ ಬಂದಿದ್ದ ತಕ್ಷಣ ಗೊತ್ತಾಗತ್ತೆ. ಈ ಕೆಲಸಗಳು ಪ್ರಚಾರ ಇಲ್ಲದೆ ನಾವು ಕೆಲಸಗಳು ಗಟ್ಟಿಯಾಗಿ ಮಾಡ್ತಾಯಿದ್ವಿ. ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳ ಹತ್ರ ಮಾತಾಡಿ ನಮಗೆ ಹೆಂಗೆ ನೀವು ನಮ್ಮ ಜೊತೆ ನಿಂತ್ಕೋಬೋದು, ಲೈಂಗಿಕ ಕಿರುಕುಳ ಅಥವಾ ಸಮಸ್ಯೆಗಳು ಆಗಿದೆ, ನಾವು ಕೂಡ ಅದು ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡೋ ಸಾಧ್ಯತೆಗಳಿದೆ. ಮತ್ತು ನಾವು ಕೂಡ ಸರ್ಕಾರದ ಅಡಿಯಲ್ಲಿ ನಾವು ಹೆಂಗೆ ಮಾಡಿಸ್ಬೋದು ನಾವು ಕೂಡ ಫಾಲೋ ಅಪ್ ಮಾಡ್ತಾಯಿದ್ವಿ. ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡ್ತಾಯಿದ್ವಿ. ನಮ್ಮ ಫೈರ್ನಲ್ಲಿ ಭಾಳ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದರೆ ನಾವೆಲ್ಲ ಜೊತೆಗೆ ಸೇರಿ ಇದನ್ನು ಹೆಂಗೆ ಮಾಡಿಸ್ಬೋದು ಅಂತ ಮಾಡ್ತಾಯಿದ್ವಿ. ಸೊ ನಮ್ಮ ಕೆಲಸಗಳು ನಿರಂತರವಾಗಿ ಆಗ್ತಾಯಿತ್ತು. ಬಟ್ ಇವಾಗ ಒಂದು ಭಾಳ ಆನೆ ಬಲ ಬಂದಿರೋದು ಯಾಕೆ ಅಂದರೆ, ಕೇರಳದಲ್ಲಿ ಆ ಸರ್ಕಾರ 2019ರಲ್ಲಿ ಅದನ್ನು 2017 ಅದು ಇದೆಲ್ಲ ಆಗಿದ ಮೇಲೆ, ಈ ಒಂದು ದುರ್ಘಟನೆ ನಡೆದ ಮೇಲೆ 19ರಲ್ಲಿ ಸ್ಯಾಂಕ್ಷನ್ ಮಾಡಿ ಅದನ್ನು 24 ಅದು ಬಿಡುಗಡೆ ಆಗಿದೆ ಹೇಮಾ ಕಮಿಟಿ ರಿಪೋರ್ಟು. ಸೊ ನಮಗೆ ಆಧಾರ ಇದೆ, ಅಧಿಕೃತ ಆಧಾರ ಇದೆ. ಸೊ ಅದು ಭಾಳ ಒಳ್ಳೆ ಬೆಳವಣಿಗೆ. ನಮಗೆ ನೋಡಿ ಶ್ವೇತಾ ಅವರೇ, ಪ್ಯಾನ್ ಇಂಡಿಯನ್ ಬಾಕ್ಸ್ ಆಫೀಸ್ ಅಂತ ಭಾಳ ಜನ ಮಾತಾಡ್ತಾರೆ, ಅದು ಯಾವಾಗಲೂ ಸಿನಿಮಾ ನ್ಯೂಸ್ನಲ್ಲಿ ನಡೆಯುತ್ತೆ. ನಮಗೆ ಪ್ಯಾನ್ ಇಂಡಿಯನ್ ನ್ಯಾಯನೂ ನಮ್ಗೆ ಭಾಳ ಮುಖ್ಯ. ಆ ಚಿತ್ರರಂಗದಲ್ಲಿ ನಮ್ಗೆ ನ್ಯಾಯ ಸಿಗ್ತಾಯಿದೆ, ಉತ್ತಮ ಚಿತ್ರರಂಗ ಆಗ್ತಾಯಿದೆ, ನಮ್ಮದ್ರಲ್ಲೂ ಆಗಲಿ. ನೋಡಿ ಶ್ವೇತಾ ಅವರೇ, ನಮಗೆ ಕನ್ನಡ ಚಿತ್ರರಂಗದ ಬೆಳಿಬೇಕು ಅಂದರೆ ನಮಗೆ ಭಾಳ ಪ್ರತಿಭಾವಂತರು ಸಮಾಜದಲ್ಲಿ ಮಹಿಳೆಯರು ಭಾಳ ಜನ ಇದ್ದಾರೆ. ನಮಗೆ ಅವರು ಬರಹಗಾರತಿಗಳಾಗಿರ್ಬೋದು, ನಟಿಯರು ನಮಗೆ ಗೊತ್ತಿದೆ, ಅದೇ ನಿರ್ದೇಶಕರಾಗಿರ್ಬೋದು, ಮತ್ತು ನಮಗೆ ತಂತ್ರಜ್ಞರಾಗಿರ್ಬೋದು, ಒಕ್ಕೂಟದಲ್ಲಿ ಮಾಡೋ ಕೆಲಸಗಳಾಗಿರ್ಬೋದು, ಇವರೆಲ್ಲನೂ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇವರೆಲ್ಲನೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಬರಬೇಕು ಅಂದರೆ, ಅವರ ಪ್ರತಿಭೆಗಳು ಹೊರಗೆ ಬರಬೇಕು ಅಂದರೆ, ಯಾಕಂದರೆ ಬರಹಗಾರತಿಯರು ಅವರೇ ಚಿತ್ರರಂಗನ ಬೆಳೆಸೋದು, ಬರಹಗಾರತಿಯರು ಅವರಲ್ಲಿ ಮಹಿಳೆಯರಾಗಿ ಒಳ್ಳೆ ಮಹಿಳೆಯರ ಪಾತ್ರ ಬರೆಯೋದಷ್ಟೇ ಅಲ್ಲದೆ ಮಹನೀಯರ ಗಂಡಸರ ಪಾತ್ರನೂ ಭಾಳ ಅದ್ಭುತವಾಗಿ ಬರೀತಾರೆ. ಅಂಥ ಪ್ರತಿಭೆ ನಾವು ಬರಬೇಕು ಅಂದರೆ ಭಾಳ ಸ್ವಚ್ಛವಾದ, ಆರೋಗ್ಯಕರವಾದ, ಒಂದು ರೀತಿ ಘನತೆ ಇರೋ ಚಿತ್ರರಂಗ ನಾವು ಕಟ್ಟಬೇಕು. ಸೊ ಇದು ಭಾಳ ಚಿತ್ರರಂಗದ ಒಳಿತಿಗಾಗಿದೆ. ಸೊ ಇದನ್ನು ನಮಗೆ ನಮ್ಮ ಕೆಲಸ ನಿರಂತರವಾಗಿ ನಡೀತಾ ಇದೆ. ನಾವೆಲ್ಲ ಸಮಾನ ಮನಸ್ಸು ಮಾತಾಡ್ಕೊಂಡು ಬರ್ತಾಯಿದ್ದೀವಿ. ಇವಾಗ ನಮಗೆ ಆನೆ ಬಲ ಸಿಕ್ಕಿದೆ ಮತ್ತು ಇವಾಗ ಇನ್ನೂ ಗಟ್ಟಿಗೊಂಡಿದ್ದೀವಿ. ಇವಾಗ ಅವ್ರ ಸರ್ಕಾರ ಮಾಡಬೇಕಂದಾಗ ನಮ್ಮ ಸರ್ಕಾರ ಯಾಕೆ ಮಾಡಬಾರ್ದು? ಇವರೆಲ್ಲ ಸಂವಿಧಾನ ಎತ್ತಿ ಹಿಡಿತೀವಿ, ಸಂವಿಧಾನದ ಪರವಾಗಿದ್ದೀವಿ ಅಂತ ಇವರೇ ಒಂದು ದೊಡ್ಡದಾಗಿ ಕೊಚ್ಕೊತಾರಲ್ಲ, ಮಾಡಿ ನೀವು ಈ ಥರ ಸಮಾನತೆ ನ್ಯಾಯ ನಮಗೆ ಮಾಡಿಕೊಡಿ. ನಮಗೆ ಚಿತ್ರರಂಗದಲ್ಲಿ ನಿಮ್ಮ ನಡವಳಿಕೆ ನಿಮ್ಮ ಬರೀ ಮಾತಿಂದ ಸಾಧ್ಯ ಇಲ್ಲ, ನಿಮ್ಮ ಕೆಲಸ ಮಾಡಿ ತೋರಿಸಿ ಅಂತ ನಾವು ಹೇಳೋಕ್ಕೆ ಇಷ್ಟ. ಕನ್ನಡ ಚಿತ್ರರಂಗಕ್ಕೆ ದೇಶದಾದ್ಯಂತ ಒಳ್ಳೆ ಹೆಸರಿದೆ. ಸೊ ಹೀಗಿರಬೇಕಾದ್ರೆ ದೊಡ್ಡ ದೊಡ್ಡ ಸ್ಟಾರ್ಸು ನಮ್ಮಲ್ಲಿದ್ದಾರೆ. ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಹೆಸರು ಹೇಳ್ಬೋದಾ ಅಂತ? ಖಂಡಿತ. ನಮಗೆ 153 ಜನ ಬಹಿರಂಗವಾಗಿ ಪತ್ರನೇ ರಿಲೀಸ್ ಮಾಡಿದ್ದೀವಿ. ಅದರಲ್ಲಿ ಅನೇಕರು ಸಿನಿಮಾ ರಂಗದವರೇ,
ಅವರು ನಿಮ್ಮ ಎಲ್ಲ ಹೆಸರುಗಳು ಇದೆ ನಿಮಗೆ, ನೀವು ನೋಡಬಲ್ಲೆ. ನೀವು ಅದರಲ್ಲಿ ಸಿನಿಮಾ ವೀಕ್ಷಕರು ನಮ್ಮ ಜೊತೆ ನಮಗೆ ಪ್ರಸ್ತಾಪ ಮಾಡಿರೋ ನಮಗೆ ಬೇರೆ ಬೇರೆ ಸಿನಿಮಾ ಹೆಸರುಗಳು ನಮ್ಮ ಜೊತೆ ರಮ್ಯಾನು ಅವರು ಇದಕ್ಕೆ ಬೆಂಬಲ ಸೂಚಿಸಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಂದು ಈ ಥರ ಒಂದು ನಮ್ಮ ಬೇಡಿಕೆಗೆ ಬೆಂಬಲ ಸೂಚಿಸಿದ್ದಾರೆ. ಅದರ ಬಗ್ಗೆ ನಮ್ಗೆ ಗೌರವ. ನಟ ಸುದೀಪ್ ಅವರು ಕೂಡ ಅವ್ರ ಹೆಸರು ಹಾಕ್ಕೊಂಡಿದ್ದಾರೆ, ಅದರ ಬಗ್ಗೆ ಗೌರವ. ನಮ್ಗೆ ಅನೇಕರು ಇದ್ದಾರೆ. ನಮಗೆ ಅಫ್ಕೋರ್ಸ್ ಮಹಿಳೆಯರು ಆ್ಯಂಡ್ ಆಗಿರ್ಬೋದು, ದಿಗಂತ್ ಆಗಿರ್ಬೋದು, ವಿನಯ್ ರಾಜ್ಕುಮಾರು, ಮತ್ತು ನಮಗೆ ಭಾಳ ಜನ ನಟಿಯರು, ಅಮೃತ ಅಯ್ಯಂಗಾರ್, ಇವರೆಲ್ಲ ಭಾಳ ಜನ ನಟಿಯರು, ಶಾನ್ವಿ ಶ್ರೀವಾಸ್ತವ, ಭಾಳ ಜನ ಹೆಸರು ಎಲ್ಲರದ್ದು ನಂಗೆ ಜ್ಞಾಪಕ ಇಲ್ಲ. ಅವರೆಲ್ಲರೂ ಕೂಡ ಸಿನಿಮಾ ರಂಗದ ನಟಿಯರು ಮತ್ತು ನಿರ್ದೇಶಕರು. ನಮ್ಮ ಟೀಮ್ನ ನಮ್ಮ ಪ್ರೆಸಿಡೆಂಟು ಕವಿತಾ ಲಂಕೇಶ್, ನಮ್ಮ ಗಟ್ಟಿ ಧ್ವನಿಗಳಾಗಿರೋ ಶ್ರುತಿ ಹರಿಹರನ್ನು, ನೀತು ಶೆಟ್ಟಿ ಅವರು ದೊಡ್ಡ ಒಳ್ಳೆಯ ಒಂದು ಅದ್ಭುತ ಹೋರಾಟಗಾರರು, ಕಾಳಜಿಯವರು, ಸಮಾನತೆ ಬಯಸೋರು. ಸಂಜೋತಿಯವರು ನಮ್ಮ ಮುಂಚೆಯಿಂದನೂ ಇದ್ದಾರೆ, ಭಾಳ ಗಟ್ಟಿ ಧ್ವನಿ. ನಮಗೆ ಜಯಲಕ್ಷ್ಮಿ ಪಾಟೀಲು, ವಿಜಯಮ್ಮ ಅವರು ಇದ್ದಾರೆ. ನಮಗೆ ಎಷ್ಟೋ ಒಂದು ಸಮಾನ ಮನಸ್ಕರು, ನಮ್ಮ ಕಾಳಜಿ ಇರೋ ಗಂಡಸರು ಕೂಡ ನಮಗೆ ಹೊರಗಡೆಯಿಂದ ಲಿಂಗ ಸಮಾನತೆಗೋಸ್ಕರ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿರೋ ನಮಗೆ ವಂಜಗೇರಿ ಜಯಪ್ರಕಾಶ್ ಅವರಿದ್ದಾರೆ, ಮೀನಾಕ್ಷಿ ಬಾಳಿ ಅವರಿದ್ದಾರೆ, ನಮಗೆ ಕೆ ನೀಲಾ ಅವರಿದ್ದಾರೆ, ನಮಗೆ ವಿಮಲಾ ಅವರಿದ್ದಾರೆ. ನಮಗೆ ಅನೇಕ ಒಂದು ಕಾಳಜಿ ಇರೋ ಸಂಘಟನೆ ಮಾಡಿರೋ ವ್ಯಕ್ತಿಗಳು, ಸಮಾಜದಲ್ಲಿ ಕೆಲಸ ಮಾಡಿರೋರು ಎಲ್ಲರೂ ಕೂಡ ನಾನು ಸೈನ್ ಮಾಡಿದ್ದಾರೆ. ನಾವೇನು ಮಾಡಿದ್ವಿ ಅಂದರೆ ಶ್ವೇತಾ ಅವರೇ, ನಾವೆಲ್ಲೂ ಕೂಡ ಸ್ಟಾರ್ಗಳಿಗೆ ಅವ್ರನ್ನೇ ಮೇಲೆ ಹಾಕಿ ಬೇರೆಲ್ಲ ಆಚೆ ಹಾಕಿರೋದು, ಕೆಳಗೆ ಹಾಕಿರೋದು ಮಾಡಲಿಲ್ಲ. ನಾವೇನು ಮಾಡಿದ್ವಿ, ಕವಿತಾ ಲಂಕೇಶ್ ಮೇಡಮನ್ನು ಫಸ್ಟು ನಾವು ಹೆಸರು ಹಾಕ್ಬಿಟ್ಟು ನಾವು ಎಲ್ಲ ವ್ಯಕ್ತಿಗಳು 153 ಜನ ನಾವು ಏನು ಒಂದಿನಲ್ಲಿ ತಂದ್ವಿ, ಕರ್ಕೊಂಡ್ಬಂದ್ವಿ. ಅವರೆಲ್ಲರೂ ಆಲ್ಫಾಬೆಟಿಕಲ್ ಆಗಿ ನಾವು ತಂದು ಆರ್ಡರ್ನಲ್ಲಿ ಹಾಕಿದ್ವಿ. ಅದನ್ನೇ ನಮಗೆಲ್ಲ ಅನೇಕರು ಇದರ ಬಗ್ಗೆ ನಾವೆಲ್ಲರೂ ಸರಿಸಮಾನತೆ ಬಯಸೋರು. ಸೊ ನಮಗೆ ಯಾರ್ಯಾರು ಇದಕ್ಕೆ ಬೆಂಬಲಿಸ್ತಾರೋ ಅವರೆಲ್ಲ ನಮಗೆ ನಿಂತ್ಕೊಂಡಿದ್ದು, ಅವರೆಲ್ಲ ಗಟ್ಟಿಯಾಗಿ ಅವ್ರು ಮಾತಾಡದೇ ಇರಲಿ, ಅವ್ರು ಮಾತಾಡಲಿ, ಅವ್ರು ನಮಗೆ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಿ ಬಹಿರಂಗವಾಗಿ ಕಿಶೋರು ಇದಕ್ಕೆ ಭಾಳ ಗಟ್ಟಿಯಾಗಿ ಅವರ ಕಾಳಜಿನ ವ್ಯಕ್ತಪಡಿಸಿದ್ದಾರೆ. ನಮಗೆ ಅನೇಕರು ಇದಕ್ಕೆ ಗಟ್ಟಿಯಾಗಿ ನಿಂತು ನಮ್ಮ ಜೊತೆ ಬೆಂಬಲಿಸಿದರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರೂ ಕೂಡ ಅವರ ರೀತಿಯಲ್ಲಿ ಈ ಒಂದು ಉತ್ತಮ ಚಿತ್ರರಂಗಕ್ಕೆ ಶ್ರಮಿಸ್ತಾ ಇದ್ದಾರೆ. ಅದೆಲ್ಲದಕ್ಕೆ ನಮಗೆ ಗೌರವ ಮತ್ತು ಆ ಬೆಂಬಲಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳ್ಳಿ ತೆರೆ ಮೇಲೆ ಮಿಂಚಬೇಕು ಅನ್ನೋದು ಎಲ್ಲರ ಆಸೆ, ಅಂದರೆ ಪ್ರತಿಯೊಬ್ಬರ ಆಸೆ ಇರುತ್ತೆ. ತುಂಬ ಜನಕ್ಕೆ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಈಗ ಬರೋ ಯಂಗ್ಸ್ಟರ್ಸ್ಗೆ ನೀವು ಏನು ಸಂದೇಶ ಕೊಡ್ತೀರಾ ಅಂತ? ನಾವು ಸಿನಿಮಾ ರಂಗ ಅಂದರೆ ಶ್ವೇತಾ ಅವರೇ, ಸಿನಿಮಾ ರಂಗ ಅಂದರೆ ಒಂದು ಬಾಕ್ಸ್ ಆಫೀಸು, ಒಂದು ವ್ಯಾಪಾರ, ಒಂದು ವ್ಯವಹಾರದ ರಂಗ. ಅದರಲ್ಲಿ ಯಾರು ಒಳಗೆ ಬಂದರೂ ಕೂಡ ನಿಮಗೆ ಎಷ್ಟೇ ಒಂದು ಪ್ರತಿಭೆ ಇದ್ದರೂ, ಎಷ್ಟೇ ಒಂದು ಆಸಕ್ತಿ ಕಾಳಜಿ ಇದ್ರೂ, ಎಷ್ಟೇ ಒಂದು ನಟಿಯರಾಗೋಕ್ಕೆ ರಂಗಭೂಮಿಯಿಂದ ಬಂದರೂ, ಎಷ್ಟೇ ಒಂದು ಕ್ರಿಯಾಶೀಲತೆ ಒಬ್ಬ ನಿರ್ದೇಶಕ ಅಥವಾ ಬರಹಗಾರ ಇದ್ದ ತಕ್ಷಣ ನಿಮಗೆ ಭಾಳ ಹೆಸರು ಬರುತ್ತೆ ಅಂತ ನಾವು ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಯಾಕಂದರೆ ಕಾರಣಾಂತರಗಳಿರುತ್ತೆ. ನನ್ನಂತವನು ಯಾವ ಒಂದು ಬೈ ಫ್ಲೂಕಿಂದ ನನಗೆ ಸಿನಿಮಾ ಇಂಡಸ್ಟ್ರಿ ಸಿಕ್ಕಿ, ಮತ್ತು ಅನೇಕರು ಬೇರೆಯವ್ರು ಮಾಡಿರೋ ಕಾರಣಗಳಿಂದ ಅವರ ಒಂದು ಸಿನಿಮಾ ನಿರ್ಮಾಣ ಮಾಡಿ ಆ ದಿನಗಳು ಮಾಡಿರೋದ್ರಿಂದ ಅಥವಾ ಮೈನಾ ಮಾಡಿರೋದ್ರಿಂದ ನನಗೆ ಹೆಸರು ಬಂತು. ಅದೇ ನನ್ನ ಕೆಲಸ ಅಲ್ಲ, ನನಗೆ ಅನೇಕರು ಅವರ ಶ್ರಮದಿಂದ, ನಿರ್ದೇಶಕರು, ನಿರ್ಮಾಣ ಮಾಡೋರು, ಬರಹಗಾರರು, ನಿರ್ಮಾಪಕರು, ಅವ್ರ ತಂತ್ರಜ್ಞಾನ ಅವ್ರು ಮಾಡೋದನ್ನ ನನಗೆ ಸಿಕ್ತು. ಸೊ ನಮಗೆ ಯಶಸ್ಸು ಅನ್ನೋದು ಕನ್ವೆನ್ಷನ್ ಸೆನ್ಸ್ ಸಿಗತ್ತೆ ಅಂತ ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಆದರೆ ನಾವೇನು ಮಾಡ್ಬೋದು ಅಂದರೆ ನಮ್ಮ ಕೈಲಾದಷ್ಟು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನಾವು ಗಟ್ಟಿಯಾಗಿ ಒಂದು ಉತ್ತಮ ನೈತಿಕತೆಯಿಂದ, ಒಂದು ಉತ್ತಮ ಕಲೆಗೋಸ್ಕರ, ಒಂದು ಚಿತ್ರರಂಗದ ಒಳಿತಿಗಾಗಿ ಮತ್ತು ಒಂದು ಕ್ರಿಯಾಶೀಲತೆಯಿಂದ ನಾವು ಚಿತ್ರರಂಗನ ಬೆಳೆಸಿ ನೀವು ಬೆಳೆಯೋದು ಖಂಡಿತ ನಮಗೆ ಸಂತೋಷನೇ, ಒಳ್ಳೆಯದೇ. ಆದರೆ ಅದ್ರ ಜೊತೆ ಒಂದು ಉತ್ತಮ ಚಿತ್ರರಂಗ ಆಗಬೇಕು, ಒಂದು ಮಾದರಿ ಚಿತ್ರರಂಗ ಆಗಬೇಕು. ಒಂದು ಏನೇನು ನಾವೆಲ್ಲ ಭಾಳ ಇತಿಹಾಸ ಪಡೆದಿರೋ ಕನ್ನಡ ಚಿತ್ರರಂಗದಲ್ಲಿ ಭಾಳ ಜನ 1986ನಲ್ಲಿ ನಮ್ಮ ಚಿತ್ರರಂಗದಲ್ಲಿ ಒಕ್ಕೂಟ ಸ್ಥಾಪನೆ ಮಾಡೋರು ಭಾಳ ಜನ ಹೋರಾಟ ಮಾಡಿದ್ದಾರೆ. ಆ ಒಕ್ಕೂಟ ನಮಗೆ ಭಾಳ ಹೆಮ್ಮೆ. ಅದಕ್ಕಿಂತ ಮುಂಚೆ ಈ ಕಾರ್ಮಿಕರಿಗೆ ದುಡ್ಡೇ ಸಿಗ್ತಾ ಇರಲಿಲ್ಲ. ಏನೋ ಸಿನಿಮಾ ಗೆದ್ದರೆ ಓಲಿ ಪಾಪ ಅನ್ನೋ ಪ್ರೊಡ್ಯೂಸರ್ ಕೊಡೋರು. ಆದರೆ ಕಾರ್ಮಿಕರು ಗಟ್ಟಿಯಾಗಿ 1986ನಲ್ಲಿ ಚೆನ್ನೈಯಿಂದ ಬಿಟ್ಟು ಬೆಂಗಳೂರಿಗೆ ಬರಬೇಕು, ನಮಗೆ ಕಾರ್ಮಿಕರಿಗೆ ದಿನಕೂಲಿ ಒಂದು ದಿನ ಪೇಮೆಂಟ್ ಆಗಬೇಕು, ಕಾರ್ಮಿಕರಿಗೆ ಅವರ ಶ್ರಮನೂ ಮುಖ್ಯ ಅನ್ನೋ ರೀತಿಯಲ್ಲಿ ಭಾಳ ಜನ ಶ್ರಮಿಸಿದ್ದಾರೆ. ಅದರಲ್ಲಿ ಶಂಕರನಾಗವರು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಒಕ್ಕೂಟದ ಭಾಳ ಜನ ಪ್ರಮುಖರು, ಭಾಳ ನಮ್ಮ ಸ್ನೇಹಿತರು ನಮ್ಮ ಸಿನಿಮಾ ರಂಗದಲ್ಲಿ ಮಾಡಿರೋ ಕೆಲಸಗಳು ಭಾಳ ಜನ ಅದಕ್ಕೆ ನಿಂತಿದ್ದಾರೆ. ಸೊ ನಮಗೆ ಹೋರಾಟದಿಂದ ಈ ಚಿತ್ರರಂಗ ಹೀಗೆ ಬಂದಿರೋದು. ಅದು ಬರೀ ಚಿತ್ರರಂಗದಲ್ಲಿ ನಾವು ಏನಾಗ್ಬಿಡುತ್ತೆ ಅಂದರೆ ಸ್ಟಾರ್ಗಳಿಗೆ ಅವರಿಂದ ದುಡ್ಡಾಗತ್ತೆ, ಅವ್ರನ್ನೇ ಮೆರೆಸೋ ಸಮಾಜ ನಮ್ಮದು. ಬಟ್ ಹಾಗೆ ಕೊಡದೆ ನಾವು ಮುಖ್ಯವಾಗಿ ಯಾರ್ಯಾರು ಒಂದು ಉತ್ತಮ ಚಿತ್ರರಂಗ ಶ್ರಮಿಸಿದಾರೋ ಅವ್ರನ್ನ ಗುಡಿಸಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಒಂದು ಒಳ್ಳೆ ಕೆಲಸಗಳು ಮಾಡೋಣ, ಕ್ರಿಯಾಶೀಲತೆಯಿಂದ ಮಾಡೋಣ, ಪ್ರಾಮಾಣಿಕವಾಗಿ ಮಾಡೋಣ. ಯಶಸ್ಸು ಆಗದೇ ಇದ್ರೂ ಪ್ರಾಮಾಣಿಕ ಪ್ರಯತ್ನ ಇರಲಿ, ಸಿನಿಮಾ ರಂಗ ಬೆಳೀಲಿ.
ಮತ್ತು ನಾವು ಅದರ ರೀತಿಯಲ್ಲಿ ನಮ್ಮ ಕೊಡುಗೆನೂ ಇಲ್ಲಿ ಅಂತ ಹಾರೈಸಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಒಂದು ಹೊಸ ಹೆಜ್ಜೆಯನ್ನಿಟ್ಟು ಈ ರೀತಿಯ ಒಂದು ಹೋರಾಟವನ್ನು ಶುರು ಮಾಡಿದ್ದೀರಾ. ಈ ಹೋರಾಟ ಮುಂದುವರಿಯುತ್ತಾ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುತ್ತಾ ಅಂತ? ಈ ಹೋರಾಟ ಶ್ವೇತಾ ಅವರೇ ನಮಗೆ ಮುಂದೇನು ಇವತ್ತಿಂದ ನಾವು ಶುರು ಮಾಡಿದ್ದಲ್ಲ, ಭಾಳ 2017 ಶುರು ಮಾಡಿದ್ವಿ. ಸತತವಾಗಿ ನಾವು ಮುಂದುವರಿಸ್ಬೇಕು. ಇದನ್ನು ಒಂದೇ ಸಲ ಮಾಡಿ ನಿಲ್ಲಿಸೋ ಪ್ರಶ್ನೆ ಅಲ್ಲ. ನಮ್ಮ ಸಮಾಜದಲ್ಲಿ ನಮ್ಮ ಜೀವ ಪೂರ ನಮಗೆ ಈ ಥರ ಸಮಾನತೆ, ನ್ಯಾಯ, ಘನತೆ, ಗೌರವದ ಪರವಾಗಿರೋ ಒಂದು ಹೋರಾಟಗಳು ಬರಬೇಕು. ಮತ್ತು ನಮಗೆ ಈ ಫೈರ್ ಸಂಸ್ಥೆ ಏನು 2017-18ನಲ್ಲಿ ಕೆಲವರಿದ್ದರು. ಇವಾಗ 2024ನಲ್ಲಿ ಜಾಸ್ತಿ ಜನ ಬೆಂಬಲದ ಜೊತೆ ಸಿನಿಮಾ ರಂಗದ ಬೆಂಬಲನೂ ಕೂಡ ಜಾಸ್ತಿ ಸಿಕ್ಕಿದೆ. ಅದು ನಮಗೆ ಭಾಳ ಸಂತೋಷ ಆಗುತ್ತೆ. ಸೊ ನಾವು ಕೂಡ ದೊಡ್ಡ ಮಟ್ಟಕ್ಕೆ ನಾವು ಇದನ್ನು ಬೆಳೀತಾ ಹೋಗಬೇಕು. ಯಾರ್ಯಾರು ನಮಗೆ ಒಳ್ಳೆ ಕೆಲಸ ಮಾಡ್ತಾರಲ್ಲ ಮಾಡೋಣ. ನಮ್ಗೆ ಇವತ್ತು ಒಂದು ಆಚೆ ಬರ್ತಾ ಒಂದು ಲೈಟ್ ಮ್ಯಾನ್ ಸಾವಾಗಿದೆ ಸಿನಿಮಾ ರಂಗದಲ್ಲಿ. ನಮಗೆ ಈ ಲೈಟ್ ಮ್ಯಾನ್ ಸಾವಾಗಿದ್ರೂ ಕೂಡ ಅವರು ಸಿನಿಮಾಕ್ಕೆ ಶ್ರಮಿಸಿದರೆ, ಅವ್ರದ್ದು ಕೊಡುಗೆ ಇದೆ. ನಾವು ಕೂಡ ಫೈರಿಂದ ನಾವು ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ರೆಸ್ ರಿಲೀಸ್ ಮಾಡ್ತೀವಿ. ಯಾಕಂದರೆ ನಮ್ಮ ಮೂಲ ಉದ್ದೇಶ ಇದ್ದಿದ್ದೇ 3Ws ವಿಮೆನ್ ರೈಟರ್ಸ್ ಆ್ಯಂಡ್ ವರ್ಕರ್ಸ್. ಸೊ ಅವ್ರದ್ದು ಕೂಡ ನಾವು ಏನೇನು ನೋಡ್ಕೋಬೇಕು ನಾವು ಅದನ್ನು ಮಾಡೋಣ. ನಮ್ಗೆ ಯಾವುದೇ ಸಾವು ಸಿನಿಮಾ ರಂಗದಲ್ಲಿ ಆದರೆ ಅದು ನಮ್ಮೆಲ್ಲರಿಗೂ ನೋವಾಗೋ ವಿಚಾರನೇ. ಕೊನೆಯದಾಗಿ ದರ್ಶನ್ ಕೇಸ್ ಬಗ್ಗೆ ನಿಮ್ಮ ನಿಲುವೇನು ಅಂತ? ನಮಗೆ ದರ್ಶನ್ ಅವ್ರು ಸಿನಿಮಾ ರಂಗದವರು ಅನ್ನೋ ಕಾರಣಕ್ಕೆ ನಾವು ಸಂಪೂರ್ಣವಾಗಿ ಅವ್ರು ಮಾಡಿದ್ದಲ್ಲ ಸರಿ ಅಂತ ಹೇಳೋರಲ್ಲ, ಅಥವಾ ದರ್ಶನ್ ಮೇಲೆ ಗಂಭೀರ ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ನಾವು ಅವ್ರು ತಪ್ಪಿತಸ್ಥರು, ಅವ್ರನ್ನ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳೋರಲ್ಲ. ನಮಗೆ ಈ ಥರದ ವಿಚಾರ ಬಂದಿದೆ, ಸಾಕ್ಷ್ಯಾಧಾರರಿದೆ. ನಮಗೆ ಇದು ಒಂದು ಭಾಳ ಗಂಭೀರವಾದ, ಭೀಕರವಾದ, ಹೀನಾಯವಾದ ಒಂದು ಕೊಲೆ ಆಗಿದೆ. ನಮಗೆ ಇದು ವಿಚಾರದಲ್ಲಿ ಕಾನೂನು ಕ್ರಮ ಏನು ಬೇಕೋ ಅದನ್ನು ತಗೋಬೇಕು. ಪೊಲೀಸ್ ವ್ಯವಸ್ಥೆ ಈ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಅಂತ ಹೇಳೋಕ್ಕಾಗಲ್ಲ, ಈ ವಿಚಾರದಲ್ಲಿ ಬಹಳ ಒಂದು ಮೀಡಿಯಾ ಅದರ ಮೇಲೆ ಅಟೆನ್ಷನ್ ಕೊಡ್ತಾ ಇದ್ದಾಗ, ಜನರ ಕಣ್ಣು ಅದರ ಮೇಲೆ ಇರೋದ್ರಿಂದ, ಮತ್ತು ಇದು ಭಾಳ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅವರು ಒಂದು ಶಿಸ್ತು ಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ಪರಾನೋ ವಿರುದ್ಧ ಅಂತ ಇಲ್ಲ. ನಮಗೆ ಏನಾಗ್ತಾ ಇದೆ ಅಂದರೆ, ಮುಖ್ಯವಾಗಿ ನಮಗೆ ಒಂದು 4,000 ಪೇಜ್ ಚಾರ್ಜ್ ಶೀಟ್ ಆಗಿದೆ. ಮತ್ತು ನಮಗೆ 75 ದಿನ 80 ದಿನಾನೂ ಜೈಲಲ್ಲಿದ್ದಾರೆ. ಮತ್ತು ಇದೆಲ್ಲ ನಮಗೆ ಏನೇನು ನ್ಯಾಯ ಏನೇನಿರುತ್ತೋ ಕೋರ್ಟ್ನಲ್ಲಿ ಏನೇನು ಸತ್ಯ ಇರುತ್ತೋ ಅದು ಹೊರಗೆ ಬಂದು ಅದಾಗಲಿ. ಅಫ್ಕೋರ್ಸ್ ನಮ್ಮ ನಿರೀಕ್ಷೆ ಏನಂದರೆ ದರ್ಶನ್ ಅವರು ನಿರಪರಾಧಿಯಾಗಿ ಹೊರಗೆ ಬಂದು ಒಳ್ಳೆ ಸಿನಿಮಾ ಮಾಡಲಿ. ಬಟ್ ಏನೇ ಇದ್ರೂ ಅದು ಒಂದು ಕಾನೂನು ಅದರ ಕ್ರಮ ಆಗಲಿ. ಮತ್ತು ಒಂದು ಪ್ರತಿಯೊಬ್ಬರು ಪ್ರೋಟೋಕಾಲ್ ತಕ್ಕಂತೆ, ಗೈಡ್ಲೈನ್ಸ್ ತಕ್ಕಂತೆ ಕೆಲಸ ಮಾಡಬೇಕು ಹೊರತು ಇಲ್ಲಿ ಪ್ರಭಾವ ಮತ್ತು ಇನ್ಫ್ಲೂಯೆನ್ಸು ಆಗದೆ ನನಗೆ ನಾವು ನೋಡ್ಕೊಳ್ಳೋದು ಭಾಳ ಮುಖ್ಯ. ಫೈರ್ ಸಂಸ್ಥೆಯ ಮೂಲಕ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರೋ ದೌರ್ಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಿದ್ರೆ ಈ ನಿಮ್ಮ ಕೆಲಸಕ್ಕೆ ಉತ್ತಮವಾಗಲಿ ಅಂತ ಹೇಳ್ತಾ. ಥ್ಯಾಂಕ್ ಯು ಶ್ವೇತಾ ಅವರೇ. ರಿಪಬ್ಲಿಕ್ ಟಿವಿನೂ ಕೂಡ ಈ ವಿಚಾರಗಳ ಬಗ್ಗೆ ಜಯಪ್ರಕಾಶ್ ಶೆಟ್ಟಿ ಮತ್ತು ನಿಮ್ಮ ಇಡೀ ತಂಡದವರು ನಿಮ್ಮ ಮೀಡಿಯಾ ಮುಖಾಂತರ ಬೆಂಬಲ ಸೂಚಿಸ್ತಿರೋದಕ್ಕೆ ನಾವು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಮೀಡಿಯಾದವರು ನಮಗೆ ಈ ವಿಚಾರಗಳನ್ನ ಇಡೀ ರಾಜ್ಯಕ್ಕೆ ಮುಟ್ಟಕ್ಕೆ ಅವಕಾಶ ಸಿಕ್ತು. ಈ ರಾಜಕೀಯದಲ್ಲಿ ದೊಡ್ಡ ಪ್ರಮಾಣದ ಶಕ್ತಿಗಳಿಗೆ ಯಾರಾದರೂ ಒಂದು ರೀತಿ ಅವ್ರಿಗೆ ನಿಜವಾಗ್ಲೂ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕು ಅಂತ ಒತ್ತಡ ಮಾಡಬೇಕು ಅಂದರೆ ಅದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಮೀಡಿಯಾದ ಪಾತ್ರನೂ ಭಾಳ ದೊಡ್ಡದು. ನೀವು ಇದಕ್ಕೆ ಬೆಂಬಲಿಸ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಶ್ವೇತಾ. ಥ್ಯಾಂಕ್ ಯು.